ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಗರಿಗೆದಿದೆ. ಇದೆಲ್ಲದರ ನಡುವೆ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಸಲ ಎಲ್ಲ ಕಡೆ ವಾತಾವರಣ ಬಹಳ ಚೆನ್ನಾಗಿದೆ ಅಂತ ಮಾಜಿ ಸಂಸದರು ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಎಲ್ಲಾ ಕಡೆ ವಾತಾವರಣ ತುಂಬಾ ಚೆನ್ನಾಗಿದೆ. ಬೆಳಗಾವಿಯಲ್ಲೂ ಈಗ ವಾತಾವರಣ ಚೆನ್ನಾಗಿದೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಈ ಭಾಗದ ಮುಂದಿನ ಬೆಳವಣಿಗೆಗೆ ಒಳ್ಳೆಯ ವಾತಾವರಣ. ಬೆಳಗಾವಿಯಲ್ಲಿ ಮಾಜಿ ಸಂಸದರು ಡಿಕೆ ಸುರೇಶ್ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಪ್ರವಾಸೋದ್ಯಮ ಬೆಳವಣಿಗೆಗೂ ಈ ವಾತಾವರಣ ಪೂರಕ ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಚಳಿ ಇರೋದ್ರಿಂದ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಬೆಳವಣಿಗೆಗೆ ಒಳ್ಳೆಯ ವಾತಾವರಣ ಅಂತ ಡಿಕೆ ಸುರೇಶ್ ಬೆಳಗಾವಿಯಲ್ಲಿ ಮಾತಾಡಿದ್ದಾರೆ. ಈ ನಡುವೆ ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ ಸರ್? ಬೆಳಗಾವಿಯಲ್ಲಿ ಚಳಿ ಜಾಸ್ತಿ ಇರುವಂಥದ್ದು ಈಗ ಏನು ಹೇಳ್ತಾರೆ ಬಗ್ಗೆ ತಾವು ಕೂಡ ವಿಸಿಟ್ ಮಾಡ್ತಾ ಇದ್ದೀರಿ. ಸದ್ಯ ಬೆಳಗಾವಿ ವಾತಾವರಣ ಚೆನ್ನಾಗಿದೆ. ಸೊ ಚಳಿ ಇರೋದ್ರಿಂದ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಬೆಳವಣಿಗೆಗೆ ಎಲ್ಲನೂ ಕೂಡ ಒಂದು ಒಳ್ಳೆಯ ವಾತಾವರಣ. ಸೊ ಹಾಗಾಗಿ ಪ್ರವಾಸೋದ್ಯಮಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಈ ನಡುವೆ ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ ಸರ್? ಬೆಳಗಾವಿಯಲ್ಲಿ ಚಳಿ ಜಾಸ್ತಿ ಇರುವಂಥದ್ದು ಈಗ ಏನು ಹೇಳ್ತಾರೆ ಬಗ್ಗೆ ತಾವು ಕೂಡ ವಿಸಿಟ್ ಮಾಡ್ತಾ ಇದ್ದೀರಿ. ಸದ್ಯ ಬೆಳಗಾವಿ ವಾತಾವರಣ ಚೆನ್ನಾಗಿದೆ. ಸೊ ಚಳಿ ಇರೋದ್ರಿಂದ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಬೆಳವಣಿಗೆಗೆ ಎಲ್ಲನೂ ಕೂಡ ಒಂದು ಒಳ್ಳೆಯ ವಾತಾವರಣ. ಸೊ ಹಾಗಾಗಿ ಪ್ರವಾಸೋದ್ಯಮಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾ ಹೋಗ್ತಾರೆ. ಬಾಳಪ್ಪ, ನಾಯಕತ್ವ ಬದಲಾವಣೆಯ ಚರ್ಚೆ ಹಾಗೆ ಉಳ್ಕೊಂಡಿದೆ. ಇದೆಲ್ಲದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿಗಳು ಮುಂದಿನ ಮುಖ್ಯಮಂತ್ರಿ ಡಾಕ್ಟರ್ ಜಿ ಆಗಲೇಬೇಕು ಅನ್ನುವಂತಹ ಘೋಷಣೆಗಳನ್ನು ಕೂಗ್ತಿದ್ದಾರೆ. ಸೊ ಅಂದಾಜು ಅಭಿಮಾನಿಗಳು ಹೇಳ್ತಿರೋದೇನು, ಈ ಒಂದು ಕೂಗಿಗೆ ಒಂದು ನ್ಯಾಯ ಏನಾದರೂ ಸಿಗ್ಬೋದು? ಯಾಕಂದರೆ ದಲಿತ ಸಿ ಎಂ ಆಗಬೇಕು ಅನ್ನುವಂಥ ಕೂಗು ನಿನ್ನೆ ಮೊನ್ನೆದೆಲ್ಲ ಕಳೆದ ಹಲವಾರು ವರ್ಷಗಳಿಂದ ಇದೆ. ಈ ನಿಟ್ಟಿನಲ್ಲಿ ಅಭಿಮಾನಿಗಳು ಏನು ಹೇಳ್ತಿದ್ದಾರೆ ಬಾಳಪ್ಪ? ಎಸ್, ಏನು ಪ್ರಮುಖವಾಗಿ ಚಳಿಗಾಲ ಅಧಿವೇಶನ ಏನು ನಡೀತಾ ಇದೆ. ಅಧಿವೇಶನದ ಮಧ್ಯೆ ಏನು ಡಿ ಕೆ ಸುರೇಶ್ ಅವರು ಬೆಳಗಾವಿ ವೆದರ್ ಚೆನ್ನಾಗಿದೆ ಅಂತ ಅವರು ಕೂಡ ಹೇಳಿದ್ರು. ಅದರ ನಡುವೆ ಏನು ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಏನು ಪರಮೇಶ್ವರ್ ಅವರು ಸಿಎಂ ಆಗ್ಬೇಕು, ಮುಂದಿನ ಸಿಎಂ ಆಗ್ಬೇಕು, ದಲಿತ ಸಿಎಂ ಆಗ್ಬೇಕು ಅಂತ ಕೂಗು ಇತ್ತು. ದಲಿತ ಸಿಎಂ ಆಗ್ಬೇಕಂತ ಈಗಾಗಲೇ ಒಂದು ಅದು ಉಲ್ಲೇಖ ಆಗಿತ್ತು. ಯಾಕಂದ್ರೆ ಅಭಿಮಾನಿಗಳು ಒಂದು ಪಟ್ಟನ್ನು ಕೂಡ ಹಿಡಿತಾ ಇದ್ರು. ಯಾಕಂದ್ರೆ ಕೂಗನ್ನು ಹಾಕ್ತಾ ಇದ್ರು. ಒಂದು ಘೋಷಣೆ ಮೂಲಕ ಅಭಿಮಾನಿಗಳು ಜಿ ಪರಮೇಶ್ವರ್ ಮುಂದಿನ ಸಿಎಂ, ದಲಿತರಿಗೆ ಸಿಎಂ ಸ್ಥಾನ ನೀಡಬೇಕಂತ ಅಭಿಮಾನಿಗಳು ಹೆಚ್ಚಾಗಿ ಒಂದು ಘೋಷಣೆ ಹಾಕುವ ಮೂಲಕ ಹೇಳಿದ್ರು. ಆ ನಂತರ ಏನಾಗಿದೆ, ಈಗ ಚಳಿಗಾಲ ಅಧಿವೇಶನ ಮುಗಿದ ನಂತರ ಏನು ಸಿಎಂ ಬದಲಾವಣೆ ಆಗುವ ಸಾಧ್ಯತೆಗಳು ಹೆಚ್ಚಿನ ಮಟ್ಟಿಗೆ ಇದೆ. ಯಾಕಂದ್ರೆ ಅಲ್ಲೆಲ್ಲಿ ಏನು ಈಗ ಡಿ ಕೆ ಶಿವಕುಮಾರ್ ಅವರು ಏನು ಚೇಂಜ್ ಆಗ್ಬೇಕಂತ ಅವರು ಕೂಡ ದಿಲ್ಲಿ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಸಭೆ ಕೂಡ ಆಗಿದ್ದು. ಆ ಹಿನ್ನೆಲೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿ ಏನು ಅಧಿವೇಶನ ಮುಗಿದ ನಂತರ ಏನು ಸಿಎಂ ಸ್ಥಾನ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚಿನ ಗಮನವಿದೆ. ಯಾಕಂದ್ರೆ ದಲಿತರಿಗೆ ಒಂದು ವೇಳೆ ಕೊಟ್ಟರೆ ಖರ್ಗೆ ಅವರು ಆಗ್ಬೇಕಂತ ಅವರು ಕೂಡ ಒಂದು ಹೋಪ್ ಇದೆ. ಈಗಾಗಲೇ ಏನು ದಲಿತರ ಹಿಂದುಳಿದ ವರ್ಗದವರು ದಲಿತರಿಗೆ ಒಂದು ಸಿಎಂ ಸ್ಥಾನ ನೀಡೋಕೆ ಏನು ಪ್ರಮುಖವಾಗಿ ಅದು ಬಹಳ ದಿನದ ಕನಸಾಗಿತ್ತು. ಒಂದು ಸಾರಿ ಆದ್ರೂ ಇದೇ ಪೀರಿಯಡ್ನಲ್ಲಿ ಏನು ದಲಿತರಿಗೆ ಸಿಎಂ ಸ್ಥಾನ ಬಿಟ್ಕೊಡೋರು ಸಾಕಷ್ಟು ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನಗಳು ಚರ್ಚೆ ಆಗ್ತಾ ಇದ್ದಾವೆ. ದಿವ್ಯಾ, ಇದೆಲ್ಲದರ ನಡುವೆ ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಈ ಸಲ ವಾತಾವರಣ ಬಹಳ ಚೆನ್ನಾಗಿದೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ರಾಜ್ಯದಲ್ಲೂ ಕೂಡ ಉತ್ತಮ ವಾತಾವರಣ ಇದೆ ಅಂತ. ಈ ಒಳ ಅರ್ಥ ಏನಿರ್ಬೋದು ಬಾಳಪ್ಪ? ಎಸ್, ಏನು ಒಳ ಅರ್ಥ, ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಏನು ಬೆಳಗಾವಿ ವೆದರ್ ಚೆನ್ನಾಗಿದೆ, ಇಲ್ಲಿ ಕೂಲ್ ಆಗಿದೆ ಅಂತ ಹೇಳಿದ್ದಾರೆ. ಇದರ ಏನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳಿದ್ದಾರೆ. ಯಾಕಂದ್ರೆ ಮುಂದಿನ ಸಿಎಂ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಇದೆ ಇಲ್ಲಿ ಅಂತ ಅವರು ಒಂದು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಮಾಧ್ಯಮದ ಮೂಲಕ ಪ್ರತಿಕ್ರಿಯೆ ನೀಡುವಂತ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ಬೆಳಗಾವಿ ವೆದರ್ ಚೆನ್ನಾಗಿದೆ ಅಂತ ಅದರ ಅರ್ಥ ಏನಂದ್ರೆ ಮುಂದಿನ ಸಿಎಂ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅನ್ನುವ ಒಂದು ಮಾರ್ಮಿಕವಾಗಿ ಮಾತನ್ನು ಹೇಳಿರ್ತಾರೆ. ಈಗಾಗಲೇ ಒಟ್ಟಾರೆ ಹೇಳ್ಬೇಕಂದ್ರೆ ಅವರು ಹೇಳಿದ ನಂತರ ಏನು ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಮುಂದಿನ ಸಿಎಂ ಜಿ ಪರಮೇಶ್ವರ್ ಆಗ್ಬೇಕಂತ ಅಭಿಮಾನಿಗಳು ಒಂದು ಘೋಷಣೆ ಮೂಲಕ ಒಂದು
ಒಂದು ಪ್ರತಿಕ್ರಿಯೆಯನ್ನು ಹೊರಗೆ ಹಾಕಿರುವಂತದ್ದು. ಈಗಾಗಲೇ ಏನು ಡೆಲ್ಲಿ ಮಟ್ಟದಲ್ಲಿ ಈಗಾಗಲೇ ಚರ್ಚೆ ಆಗುತ್ತಾ ಇದೆ. ಏನು ಮುಂದಿನ ಸಿಎಂ ಬದಲಾವಣೆ ಆಗ್ಬೇಕನ್ನುವ ನಿಟ್ಟಿನಲ್ಲಿ ಚರ್ಚೆಗಳು ಹಲವು ಬಾರಿ ಚರ್ಚೆ ಆಗಿತ್ತು. ಡೆಲ್ಲಿಗೆ ಎಲ್ಲಾ ನಾಯಕರು, ಕೈ ಶಾಸಕರು ಮತ್ತು ಎಲ್ಲರೂ ಹೋಗಿ ಸಭೆಯನ್ನು ಕೂಡ ಮಾಡಿದ್ರು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನೇತೃತ್ವ ಸಭೆ ಕೂಡ ಆಗಿತ್ತು. ಆ ಸಭೆಯಲ್ಲಿ ಪ್ರಮುಖವಾಗಿ ಬಹಳಷ್ಟು ವಿಚಾರಗಳು ಚರ್ಚೆಯಾಗಿವೆ. ಅಧಿವೇಶನದ ನಂತರ ಏನು ಪ್ರಮುಖವಾಗಿ ಏನು ಸಿಎಂ ಬದಲಾವಣೆಯ ಸಾಧ್ಯತೆ ಇದೆ ದಿವ್ಯಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಾಳಪ್ಪ.